ಬಂದಿರೋರು ನಿಜವಾದ IT ಆಫೀಸರ್ಸ್ ಆಗಿದ್ರೆ ಪೊಲೀಸ್ ಜೊತೆ ಬಂದಿರೋರು, ಅದು ಅಲ್ಲದೆ ಸಂಬಂಧಪಟ್ಟಿರೋರು ಲಾಕ್ ಮಾಡಿರೋರು. ಆ ಥರ ಇಲ್ಲೇನೂ ಆಗಿಲ್ವಲ್ಲ. ಸುವಾಸಿನಿ ಮಾತು ಕೇಳಿ ಇವ್ರು ಟೈಮ್ ಕೊಡ್ತಾರೆ ಅಂದರೆ ಖಂಡಿತ ಅವ್ರು ನಿಜವಾದ IT ಆಫೀಸರ್ಸ್ ಆಗಿರಲ್ಲ. ಛೇ, ಎಲ್ಲಿ ಮಿಸ್ ಆಗ್ಬಿಟ್ರು ಪಾಪ ಅಮೂಲ್ಯ. ಇದೆಲ್ಲ ಸುವಾಸಿನಿಂದ ಗೇಮ್ ಪ್ಲಾನು. ಯಾವುದೇ ಕಾರಣಕ್ಕೂ ಇದರಲ್ಲಿ ಅಮೂಲ್ಯ ಸಫರ್ ಆಗಬಾರ್ದು. ನಾನೇನಾದ್ರು ಮಾಡಲೇಬೇಕು. ಸುವಾಸಿನಿ ಅಮೂಲ್ಯಂಗೆ ಏನಾದ್ರು ಮಾಡ್ತಾಳೆ ಅಂತ ನಾನು ಆಫೀಸಿಗೆ ಬಂದೆ. ಅಷ್ಟರಲ್ಲಿ ನಾನು ಅಂದ್ಕೊಂಡಿರೋ ಕೆಲಸ ಆಗೋಗಿದೆ. ಎಲ್ಲಿ ಹೋಗ್ಬಿಟ್ರು ಇವರು? ಅಲ್ಲ, ವೇದಾಂತ್ ಆಸ್ಟ್ರೇಲಿಯಾ ಹೋಗೋಕ್ಕೂ ಮುಂಚೆ ಇದೆಲ್ಲ ಕಳ್ತನ ಆಯ್ತಾ? ವಾಚ್ನ ಹೇಗೋ ಕದ್ದಿರ್ಬೋದು, ಆದರೆ ಬ್ಲೇಸರ್ನ ಹೇಗೆ ಕದಿಯೋಕ್ಕೆ ಸಾಧ್ಯ? ಯಾಕೋ ಎಲ್ಲ ಕನ್ಫ್ಯೂಸ್ ಆಗ್ತಿದೆಯಲ್ಲ. ಯೋಚನೆ ಮಾಡಿದಷ್ಟು ಡೌಟೇ ಜಾಸ್ತಿ ಆಗ್ತಿದೆ, ಬಿಟ್ಟರೆ ಉತ್ತರನೇ ಸಿಗ್ತಿಲ್ಲ. The number you are calling is currently switched off. Please try later. ಯಾಕೆ ಯಾವಾಗಲೂ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾನೆ? ನಮ್ಮಲ್ಲಿ ಒಂದೊಂದ್ಸಲ ಹೀಗೆ ಬರುತ್ತೆ, ಆಮೇಲೆ ಮತ್ತೆ ಟ್ರೈ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಅದೇ ಥರ ಯಾಕೆ ಆಸ್ಟ್ರೇಲಿಯಾನಲ್ಲಿ ಆಗಿರಬಾರ್ದು? The number you are calling is currently switched off. Please try later. The number you are calling is currently switched off. Please try later. ಕಾಂತಣ್ಣ, ನಿಂಗೆ ಬೇಜಾರತ್ತಿದ್ರೆ ಒಂದೊಳ್ಳೆ ಯಕ್ಷಗಾನ ಪದ ಹೇಳ್ತೆ, ಅದ್ ಬಿಟ್ಟು ಟೆನ್ಷನ್ ಮಾಡ್ಕೊಂಬೇಡ. ಅದು ನಮ್ ಜೇಮ್ಸ್ ಜಾಮ ಜಗ್ದೀಶ್ ಅಣ್ಣ, ನಿನ್ ಕೆಲಸ ಆದಂಗೆ ಲೆಕ್ಕ. ಲೇ, ನಿಮಗಿದು ಕೆಲಸ, ನನಗಿದು ಜೀವನ. ನನ್ನ ಚೈಲ್ಡ್ಹುಡ್ ಲವರ್ ಇವಾಗ ಹೇಗಿರ್ಬೋದು ಅಂತ ದಿನ ಕನ್ಸಲ್ಲೇ ಕಾಲ ಕಳೀತಿದ್ದೀರಿ ಕಡೋ. ಅದನ್ನೀಗ ರಿಯಲ್ ಆಗಿ ಕಾಂಬು ಟೈಮ್ ಬಂತ ಅನ್ಕಾಣಿ ನಮ್ ಜೇಮ್ಸ್ ಜಾಮ ಜಗ್ದೀಶ್ ಅಣ್ಣ ಬಂದ್ರ. ಕಾಂತ, ಇವಳೇನ್ ನೋಡ್ಗೆ, ಇದು ಒಳ್ಳೆ ಏಜು ಟೈಮ್ ಪಕ್ಕ ಹೇಳ್ ಮಾಡ್ಸಿರೋದು. ಸ್ಕೆಚ್ ಮಿಸ್ ಆಗೋ ಚಾನ್ಸ್ ಇಲ್ಲ. ತಗ ನೋಡ್ಕ. ಜೇಮ್ಸ್ ಜಾಮ ಜಗದೀಶ, ನೀನು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕೊಡೋ. ಇವಳು ಮುಖ ಲಕ್ಷಣ ನೋಡಿದ್ರೇನೆ ಗೊತ್ತಾಗುತ್ತೆ ಇವಳೇ ನನ್ನ ಮೀನಾಕ್ಷಿ ಅಂತ. ನಿಂಗಿ 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 ನಿತ್ತಿ ಕತ್ತಿಯಲ್ಲೇ ನಿಂಗಿ. ಇದು ಪಕ್ಕಾ ಸ್ಕೆಚ್. ಥ್ಯಾಂಕ್ಸ್ ಕೊಡೋ ಜೇಮ್ಸ್ ಜಾಮ ಜಗದೀಶ. ನಿಲ್ಕೊಂಡ ಇವಳು ನಿನ್ ಮೀನಾಕ್ಷಿ ಚಾನ್ಸೇ ಇಲ್ಲ. ಇವಳು ಯಾವ ಸೆಲೆಬ್ರಿಟಿನೂ ಅಲ್ಲ, ಯಾವ ಹೀರೋಯಿನೂ ಅಲ್ಲ. ಮಾಲಿವುಡ್, ಕಾಲಿವುಡ್, ಟಾಲಿವುಡ್ ಅಲ್ಲಿ ಇವಳಿಲ್ಲ. ಅದು ಬಿಟ್ಟಾಕೋ ಬೆಂಗಾಲಿ, ಬಿಹಾರಿ, ಭೋಜ್ಪುರಿಲಿ ಇವಳಿಲ್ಲ. ಹಂಗಿದ ಮೇಲೆ ಇವಳೇ ನನ್ನ ಮೀನಾಕ್ಷಿ. ಇವಳು ಮೀನಾಕ್ಷಿ ಅಲ್ಲ ಕಾಂತಣ್ಣ, ನಿಂಗಿ. ಏನೋ ನಿಂಗಿನ? ಅದ್ ಯಾವ ನಿಂಗಿನೋ? ಇವಳು ಅನ್ಪೂರ್ಣಮ್ಮ ಕಾಲೇಜಲ್ಲಿ ರಿಷಿ ಮೇಸ್ಟ್ರಿ ಇದ್ದಾರಲ್ಲ, ಇರ್ಬೋದು. ಅವ್ರ ಲವರ್ ಕಮ್ಲಿ ಇದ್ದಾಳಲ್ಲ, ಹಾ ಇದ್ದಾಳೆ. ಇವಳು ಕಮ್ಲಿ ಒಟ್ಟಿಗೆ ಕಾಲೇಜ್ ಓದ್ತಿದ್ ಹುಡುಗಿ ನಿಂಗಿ. ನಮ್ಮ ಅಂಗಡಿ ಆಗಾಗ ಮಸಾಲ ಪುರಿ ತುಂಬ ಬರ್ತಿದ್ದಾಳೆ, ನಂಗೆ ಗೊತ್ತಿಲ್ಲ. ಸ್ವಲ್ಪ ಊರಿಂದ ಆಚೆಗೆ ಹೋಗ್ಬೇಕು, ಬರ್ತೇನಪ್ಪ. ನಾನು ಮಾಸ್ಕ್ ಹಾಕೊಂಡಿದ್ದು ಒಳ್ಳೇದೇ ಆಯಿತು. ಇವ್ರಿಗೆ ನನ್ನ ಮುಖ ಕಾಣಿಸಿಲ್ಲ. ಆಯಿತು, ಒತ್ತಿ. ಒಳ್ಳೆ ಏನಾಯಿ ಕೆಲಸ ನಮ್ದು. ಆ ಯಮ್ಮ ನೋಡು, ಕೆಲಸ ನೆಟ್ಟಗೆ ಮಾಡಿದ್ರು ಮೊದಲೇ ದುಡ್ಡು ಕೊಟ್ಲು ಬಿಟ್ರೆ ನಮ್ಮನ್ನು ಕೇಳಲೂ ಇಲ್ಲ. ಶ್ರೀಮಂತರೆಲ್ಲ ಹಿಂಗೇನೆ. ಇನ್ನು ನಮ್ಮ ಬಾಸ್ ಇಲ್ವಾ, ತನಗೆ ಬೇಕಾದಾಗ ಬರ್ತಾರೆ, ಅವ್ರು ಹೋಗ್ತಾರೆ.
ಅವ್ರು ಹೇಳಿರೋ ಕೆಲಸ ಎಲ್ಲ ಮಾಡಿದ್ದಕ್ಕೆ ನಮಗೆ ಸಿಗೋದು ಪುಡಿಗಾಸು. ಸರ್ ನೀವೇನು ಕೆಲಸ ಮಾಡೋದು? ನಿನ್ನ ಕೆಲಸ ಎಷ್ಟಿದೆ ಅದು ನೋಡ್ಕೊಳ್ಳಯ್ಯ. ನಿಲ್ಸೋ. ಆಯ್ತಾ ಇರೋ. ಇಷ್ಟೊತ್ತು ಬೇಕಿನ ಕೆಲಸ ಮುಗಿಸಕ್ಕೆ ನಿಮ್ಮೆಲ್ಲ ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಇವನು ಯಾರಿರ್ಬೋದು? ಒಂದು ವೇಳೆ ನೀನು ಹೇಳಿದಾಗೆ ಡ್ರಾಯರಲ್ಲಿ ಸಾಹಿತ್ಯನೇ ದುಡ್ಡಿಟ್ಟಿದ್ದಾಳೆ ಅಂತ ಅಂದ್ಕೊಳ್ಳೋಣ. ಆದರೆ ಶೇರ್ಸ್ ಕೂಡ ಸೇಲ್ ಆಗಿದೆಯಲ್ಲ. ಇಷ್ಟೆಲ್ಲ ಮಾಡಿರೋಳು ಅಷ್ಟೊಂದು ಮಾಡಲ್ವಾ ಬಾವ? ಮಾಡಿರ್ತಾಳೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಅದಕ್ಕೆ ಅಮೂಲ್ಯ ಸಿಗ್ನೇಚರ್ ಬೇಕಲ್ಲ ಬೇಕಿ? ಅದನ್ನು ಹೇಗೆ ಹಾಕ್ಸ್ಕೊಂಡಿರ್ಬೋದು ನನ್ನ ಪ್ರಶ್ನೆ. ಎಸ್, ಇದರಲ್ಲೂ ಪಾಯಿಂಟ್ ಇದೆ. ಏನೋ ಗೋಲ್ಮಾಲ್ ನಡೆದಿದೆ ವಿಕಿ. ತುಂಬ ಕ್ಲೋಸ್ ಆಗಿ ಮೂವ್ ಮಾಡಿ ಡೀಲ್ ಮಾಡಿದ್ದಾರೆ. ಆ ಬಿಳಿಕಾಗೆ ನನ್ನ ರೌಡಿ ನನಗೆ ಅಸಿಸ್ಟೆಂಟ್ ಆಗಿದ್ಲು. ಆ ಗ್ಯಾಪಲ್ಲಿ ಏನಾದರೂ ಯಾಮಾರಿಸಿರ್ತಾಳೆ ಇರಬಹುದು. ಆಗ್ಬಾರ್ದು ಆಗೋಗಿದೆ. ಆದರೆ ಇದರಿಂದ ಅಮೂಲ್ಯನ ಹೇಗೆ ಪಾರು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಆ ಸಾಹಿತ್ಯದಿಂದನೇ ಎಲ್ಲ ಗಬ್ಬೆ ತೊಗಿರೋದು. ನನಗೆ ಬರ್ತಾರ ಕೋಪದಲ್ಲಿ ಅವಳು ಕತ್ತಿಸ್ಕಿ. ಕಮಾನ್ ವಿಕಿ, ಅವಳನ್ನ ಬೈಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ. ಬಾವಾ, ನಾನು ಅವಳ ಸುಮ್ಮನೆ ಬೈತಾ ಇಲ್ಲ. ಅವಳು ನಾವು ಅಂದ್ಕೊಂಡಿರೋಷ್ಟು ಸಿಂಪಲ್ ಅಲ್ವೇ ಅಲ್ಲ. ಅವಳು ಮಾತಾಡುವಾಗ ವೇದಾಂತ್ ಬಂದರೆ ತಾನೆ ಅಂತ ಎಷ್ಟು ವಿಚಿತ್ರವಾಗಿ ಮಾತಾಡ್ಸಿದ್ಲು ಕನ್ಸಿದ್ರ. ಹೌದು, ಆ ಟೋನ್ ತುಂಬಾ ಇರಿಟೇಟಿಂಗ್ ಆಗಿದೆ ಅಲ್ವಾ? ನನಗೆ ಯಾಕೋ ಇವಳೇ ಅಗ್ರಜನ್ಗೇನಾದರೂ. ನಾನು ವೇದಾಂತ್ ತುಂಬ ಸ್ಟ್ರಾಂಗ್ ಇದ್ದಾರೆ ವಿಕ್ರಾಂತ್. ಇವಳ ಜಾಲಕ್ಕೆಲ್ಲ ಅವ್ರು ಸಿಗಾಕೊಳ್ಳದ. ಮೊದಲು ನಾವೀಗ ಅಮೂಲ್ಯನ ಬಚಾವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾ ಬಾವ. ಅಮ್ಮೋ ಅಮ್ಮೋ, ಎಷ್ಟು ಕರೆದ್ರೂ ಕೇಳೋದೇ ಇಲ್ಲ. ಏನು ಮಾಡ್ತಿರ್ತಾಳೋ. ಏ ಅಮ್ಮೋ, ಅಮ್ಮೋ ಅಮ್ಮೋ, ನಮ್ಗೆ ಆರ್ಡ್ರ್ ಕೊಟ್ಟಿದ್ರಲ್ಲ, ಆ ದುಡ್ಡು ಬಂತು. ಅವ್ರಿಗೆ ತುಂಬ ಖುಷಿಯಾಗಿದೆಯಂತೆ. ಓ ಹೌದಾ? ಅಯ್ಯೋ, ಕಡಿಮೆ ಅಲ್ಲ ಕಣೆ, ಹತ್ರ 15,000 ರೂಪಾಯಿ. ಹಾಂ ಸರಿ. ಅಪ್ಪನಿಗೆ ಸಾಲ ತೀರ್ಸೋಕೆ ಅನುಕೂಲ ಆಗುತ್ತೆ ಅಂತ ಅವ್ರಿಗೆ ಕೊಟ್ಟೆ. ಅವ್ರು ಅದನ್ನು ಮುಟ್ಲೇ ಇಲ್ಲ. ಹಾಂ ಹಾಂ ಸಾಲ ಇಲ್ಲ ಅಂದಿದ್ರೆ 1-2 ಗ್ರಾಮ್ ಬಂಗಾರನಾದರೂ ತೆಗೆದಿಡ್ಬೋದಾಗಿತ್ತು. ಅಮ್ಮ, ಯಾಕೊಂಥರ ಇದೆಯಾ?
ಹಾಗೇನಿಲ್ಲಮ್ಮ. ಹಾಗೇನಿಲ್ಲ ಅಂತ ಬಾಯಲ್ಲಿ ಹೇಳ್ತಿದ್ಯಾ, ಆದರೆ ನಿನ್ನ ಮನಸ್ಸು ಇನ್ನೆಲ್ಲೋ ಇದೆ. ನಾನು ಮಾತಾಡ್ತಾನೇ ಇದ್ದೀನಿ, ನೀನು ಮಾತ್ರ ಕಳೆದು ಹೋಗಿದ್ಯಾ ನೋಡು. ಬರೀ ಹೂ ಹಾ ಇದೇ ಆಗೋಯ್ತು. ಅದು ಕೆಲ್ಸದ ಪ್ರೆಷರ್ ಅಮ್ಮ, ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ತುಂಬ ಯೋಚನೆ ಮಾಡ್ಬೇಡ ಕಂದ, ಕಷಾಯ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಸೋರ್ತಾ ಇದೆಯಲ್ಲೇ. ಏನಾಯ್ತೆ ನಿನಗೆ? ಕರ್ಮ ಕಡೆ ಒಬ್ರೊಬ್ರು ಒಂದೊಂದು ಥರ ಆಡ್ತೀರಾ. ನನ್ನ ಹಣೆ ಬರ ನೋಡು, ಖರ್ಚಿನ ಮೇಲೆ ಖರ್ಚು. ಈಗ ಮಳೆಗಾಲದಲ್ಲಿ ಇದನ್ನ ಬೇರೆ ರಿಪೇರಿ ಮಾಡಿಸ್ಬೇಕು. ಏನು ಕರ್ಮನೋ. ಒಂದು ನಿಮಿಷ. ಹಾಂ, ಹಲೋ ವೈಶಾಖ್, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳು ವಿಕ್ರಾಂತ್, ಹೇಗಿದ್ಯಾ? ಬ್ರೋ, ಒಂದು ವಿಚಾರ ಬಿಟ್ಟು ಬಾಕಿ ಎಲ್ಲ ವಿಚಾರ ಚೆನ್ನಾಗೇ ಇದೆ. ಬಟ್ ನನಗೆ ಹೆಲ್ಪ್ ಬೇಕಾಗಿರೋದು ಆ ಒಂದು ವಿಚಾರದ ಬಗ್ಗೆನೇ. ಹೇಳಪ್ಪ, ನನ್ನಿಂದ ಆಗೋದಾದ್ರೆ ಖಂಡಿತ ಮಾಡ್ತೀನಿ. ಅದು ಆಗಲಿ ಆಗದೆ ಹೋಗಲಿ, ಬಟ್ ನೀನು ಇದೊಂದ್ಸಲ ಹೆಲ್ಪ್ ಮಾಡಲೇಬೇಕು ಕಣ. ಆಯ್ತು ಹೇಳಪ್ಪ, ನೋಡೋಣ. ನಮ್ಮ ಅಣ್ಣಂದು ಇಂಡಿಯನ್ ನೆಟ್ವರ್ಕಲ್ಲಿರೋ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಹೇಗಾದರೂ ಮಾಡಿ ಅದು ಎಲ್ಲಿ ಸ್ವಿಚ್ ಆಫ್ ಆಯಿತು ಅಂತ ಲೊಕೇಶನ್ ಫೈಂಡ್ ಔಟ್ ಮಾಡ್ತೀನೋ? ಯಾಕೋ, ಏನಾಯ್ತು? ಅಣ್ಣ ಮಿಸ್ಸಿಂಗಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ವಿಷಯ ಏನು ಅಂತ ನನ್ನ ನಿಧಾನಕ್ಕೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಇದೊಂದು ಹೆಲ್ಪ್ ಮಾಡ್ಕೊಡೋ ಪ್ಲೀಸ್. ರೀಸನ್ಸ್ ಬೇಕಾಗುತ್ತೋ? ನಮ್ಮ ಅಣ್ಣ ಯೂಸ್ ಮಾಡ್ತಿರೋ ನೆಟ್ವರ್ಕು, ನೀನು ವರ್ಕ್ ಮಾಡ್ತಿದ್ಯಲ್ಲ ಕಂಪ್ನಿ, ಅದೇ ನೆಟ್ವರ್ಕು. ನೀನು ಏನು ಬೇಕಿದ್ರು ರೀಸನ್ ಕೊಡ್ಕೋ, ಬಟ್ ಇದೊಂದು ಹೆಲ್ಪ್ ಮಾಡೋ. ನೀನು ಇಷ್ಟೆಲ್ಲ ಕೇಳ್ಕೊಳ್ಳೋ ಅಗತ್ಯ ಇಲ್ಲ ಕಣೋ, ಟ್ರೈ ಮಾಡ್ತೀನಿ. ಅಯ್ಯೋ ಬಾವಾ, ನೀವಿನ್ನೂ ಹೊರಟಿಲ್ವಾ? ಯಾಕೆ ನೀನು ಬರಲ್ವಾ? ನಾನು ಸಾಹಿತ್ಯನ ಲೊಕೇಶನ್ನ ಟ್ರೇಸ್ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಪಡೆಯೋಕ್ಕೆ ಟ್ರೈ ಮಾಡ್ತೀನಿ. ನೀವು ಹೊರಡಿ, ಇಲ್ಲಾಂದರೆ ಆದ್ಯ ಟೆನ್ಷನ್ ಮಾಡ್ಕೊಳ್ತಾಳೆ. ಸರಿನಪ್ಪ, ಟೇಕ್ ಕೇರ್. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. The number you are calling is currently switched off. Please try later. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. The number you are calling is currently switched off. Please try later. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಸಾರಿಕಾ ಥರ ಆಗಬೇಡ ಅಂತ ಹೇಳಿದ್ರೆ, ಈ ಸಾಹಿತ್ಯ ಯಾವತ್ತಿದ್ರೂ ಸಾಹಿತ್ಯನೇ. ನಾನು ನನ್ನ ಕೆಲಸ ಕರೆಕ್ಟಾಗಿ ಮಾಡಿದ್ನ ಅತ್ತೆ. ಮತ್ತೆ ದುಡ್ಡು ಯಾಕೆ ಅಮೂಲ್ಯನ್ ಡ್ರಾಯರ್ನಲ್ಲಿತ್ತು? ಆ್ಯಕ್ಚುಲಿ ನಾನು ವೇದಾಂತ್ ಕ್ಯಾಬಿನಲ್ಲೇ ಇಡಬೇಕು ಅಂದ್ಕೊಂಡಿದ್ದೆ ಅತ್ತೆ. ಆದ್ರೆ ಆ ಕಾಂತ ಚಾಕ ಪಕ್ಷಿ ಥರ ಕಾಯ್ತಾ ಇದ್ದ, ಅದಕ್ಕೆ ಆಗಲಿಲ್ಲ. ಓಕೆ, ಬಟ್ ನೀನು ಗೆದ್ದೆ ಅಂತ ಮೈ ಮರಿಬೇಡ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಆಗಬೇಕಾಗಿರೋ ಕೆಲಸ ಆಗಿದೆ. ಅಮೂಲ್ಯ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕ್ಕಂತೂ ಚಾನ್ಸೇ ಇಲ್ಲ. ಮತ್ತು ಭಯ ಯಾಕತ್ತೆ? ನೋಡು, ಸಾರಿಕಾ ಕೂಡ ಇದೇ ಥರ ತಪ್ಪು ಮಾಡ್ತಿದ್ಲು. ನೆನ್ ಪುಣ್ಯ ಎಲ್ಲನೂ ನಿನಗೆ ಬೇಕಾಗಿರೋ ಥರನೇ ಆಗಿದೆ. ಇದು ಪುಣ್ಯದಿಂದ ಆಗಿರೋದಲ್ಲ ಅತ್ತೆ, ನನ್ನ ಬ್ರಿಲಿಯನ್ಸಿಂದ ಆಗಿರೋದು. ಇದೇ ಬೇಡ ಅನ್ನೋದು. ನೀನು ಎಂಥ ದೊಡ್ಡ ಕೆಲಸ ಮಾಡಿದ್ಯಾ ಅಂತ ನಿನಗೆ ಗೊತ್ತಾ? ನಿನ್ನೆ ಪೂರ್ತಿ ನೀನು ಅಮೂಲ್ಯನ ಅಸಿಸ್ಟೆಂಟ್ ಆಗಿ ಅವಳು ಕೂರ್ತಾ ಇದ್ದ ಜಾಗದಲ್ಲಿ ಕೂತಿದ್ಯಾ. ಇವತ್ತು ದುಡ್ಡು ಅವಳ ಡ್ರಾಯರ್ನಲ್ಲಿ ಸಿಕ್ಕಿದೆ. ಯಾರು ನಿನ್ನ ಕಡೆ ಬೆರಳು ಮಾಡಿ ತೋರಿಸ್ದೇ ಇರೋದು ನಿನ್ನ ಪುಣ್ಯ ಅಲ್ವಾ? ಅದು ಅಲ್ಲದೆ ಏನೇ ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡು. ಅದು ನಿನ್ನ ಬುಡಕ್ಕೆ ಬಂದ್ಬಿಡತ್ತೆ. ನಾನೇನು ತಪ್ಪು ಮಾಡಿದೆ ಅತ್ತೆ? ವಿಕ್ಕಿ ಮುಂದೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಮೊದಲು ಕಲ್ತ್ಕೊ. ನೀನಾಡೋ ಪ್ರತಿಯೊಂದು ಮಾತನ್ನ
ವಿಕ್ರಾಂತ್ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ, ಅದನ್ನ ನೋಟ್ ಮಾಡ್ಕೊಳ್ತಾ ಇರ್ತಾನೆ. ಅವನು ಸೋಂಬೇರಿ ಬೇಜವಾಬ್ದಾರಿ ಹುಡುಗ ಇರ್ಬೋದು, ಆದ್ರೆ ಖಂಡಿತ ದಡ್ಡ ಅಲ್ಲ. ಅವನಿಗಾಗ್ಲೇ ಸಾಹಿತ್ಯ ಯಾಕೆ ಹೇಗೆ ಮಾತಾಡದ್ಲು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಸ್ವಲ್ಪ ಕೇರ್ಫುಲ್ ಆಗಿರಕ್ಕೆ ಹೇಳು. ನಾನು ಇದನ್ನೆಲ್ಲ ನಮ್ಮ ಅಣ್ಣನ ಹತ್ರ ಹೇಳಿ ಮಾಡಿಸ್ತೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದಕ್ಕೆ ಸುಹಾಸಿನಿ, ಇವತ್ತಿನವರೆಗೂ ಯಾರಿಗೂ ಅರ್ಥ ಆಗಿಲ್ಲ. ನೀನು ಈ ಮನೆಗೆ ಕಾಲಿಟ್ಟಾಗ್ಲೇ ನಿನ್ನ ಬಯೋಡೇಟಾ ಎಲ್ಲ ನನಗೆ ಗೊತ್ತಾಗಿದೆ. ನಿನ್ನ ಫ್ಯಾಮಿಲಿ ಏನು, ನೀನು ಯಾರ ತಂಗಿ, ಎಲ್ಲ ಡೀಟೇಲ್ಸು ನನಗೆ ಗೊತ್ತು. ವೇದಾಂತ್ ಜೊತೆ ಡೀಲ್ ಮಾಡಿಕೊಂಡು ನೀನು ಯಾಕೆ ಈ ಮನೆಗೆ ಬಂದಿದ್ಯಾ ಅಂತನೂ ನನಗೆ ಗೊತ್ತು. ಇನ್ಫ್ಯಾಕ್ಟ್ ನೀನು ವೇದಾಂತ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತನೂ ಗೊತ್ತು. ನನಗಾಗಿರೋ ಬೇಜಾರನ್ನ ಕಳೆಯೋವರೆಗೂ ಅವನು ಸ್ವಲ್ಪ ದೂರ ಇರಲಿ ಅನ್ನೋದೇ ನನ್ನ ಉದ್ದೇಶ. ಐ ವಾಂಟ್ ಹಿಮ್ ಸೇಫ್ ಅಂಡ್ ಸೌಂಡ್. ಬಟ್ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಬೇಡ. ಆದ್ರೆ ನನ್ನ ಹೆಸರು ಸುಹಾಸಿನಿ ವಸಿಷ್ಠ ಅನ್ನೋದನ್ನ ಯಾವತ್ತೂ ಮರಿಬೇಡ. ನೋಡಿ ನದಿ, ಭಾವ ನೀವೇನು ಇಷ್ಟೊತ್ತಲ್ಲಿ ಇಲ್ಲಿ? ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಈ ವಿಚಾರ ನಾನು ಆರ್ತಿಯವ್ರಿಗೂ ಹೇಳಿಲ್ಲ. ಯಾಕೆ ಬಾಬಾ, ಏನಾಯ್ತು? ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಮೂಲ್ಯ. ಹೌದಾ? ನಾನು ನಿಮ್ಗೇನೋ ಹೇಳಬೇಕು ಬಾಬಾ. ಏನು ಹೇಳು? ವೇದಾಂತ್ ಆಸ್ಟ್ರೇಲಿಯಾನಲ್ಲಿ ಇಲ್ಲ ಬಾಬಾ. ನನಗೂ ಇದೇ ಡೌಟ್ ಬಂತು, ಬಟ್ ನೀವು ಹೇಗೆ ಅಷ್ಟು ಶೋರ್ ಆಗಿ ಹೇಳ್ತಿದ್ಯಾ? ಇರಿ. The number you are calling is currently switched off. Please try later. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಗೊತ್ತಾಯ್ತಾ? ಮೊಬೈಲ್ ಕರ್ನಾಟಕದಲ್ಲಿ ಸ್ವಿಚ್ ಆಫ್ ಆದರೆ ಮಾತ್ರ ಕನ್ನಡದಲ್ಲಿ ಬರುತ್ತಲ್ವಾ? ಇದರ ಅರ್ಥ ವೇದಾಂತ್ ಕರ್ನಾಟಕದಲ್ಲೇ ಎಲ್ಲೋ ಇದ್ದಾರೆ. ಎಸ್ ನೋಡಿ ನದಿ, ನೀನು ಹೇಳ್ತಿರೋದು ನಿಜಾನೇ. ಇನ್ನೊಂದು ಚಾನ್ಸ್ ಇದೆ. ಅವನ ಮೊಬೈಲ್ ಇಲ್ಲೇ ಇಟ್ಟು ಆಸ್ಟ್ರೇಲಿಯಾಗೆ ಹೋಗಿರ್ಬೋದು, ಬಟ್ ಹಾಗಾಗಕ್ಕೆ ಸಾಧ್ಯ ಇಲ್ಲ. ಅಗ್ರಜ ಅವನ ಮೊಬೈಲ್ನ ಇಲ್ಲಿ ಆಗ್ಬಿಟ್ಟು ಹೋಗ್ತಾನೆ. ಎಸ್ ಯು ಆರ್ ರೈಟ್, ಅಗ್ರಜ ಕರ್ನಾಟಕದಲ್ಲೇ ಇದ್ದಾನೆ. ಹೌದು ಬಾಬಾ, ನನಗೆ ಲಾಂಡ್ರಿ ಶಾಪ್ನಲ್ಲಿ ವೇದಾಂತ್ ವಾಚ್ ಮತ್ತೆ ಬ್ಲೇಸರ್ ಸಿಕ್ತು. ಇದನ್ನೆಲ್ಲ ನೋಡ್ತಿದ್ರೆ ಅವನೇನಾದ್ರೂ ಅಪಾಯದಲ್ಲಿದ್ದಾನ ಅಂತ. ನಿನ್ನ ಲಂಚದ ವಿಷಯದಲ್ಲಿ ನಿನ್ನ ಸಿಗಾಕ್ಸಿರೋದು ಇದೇ ಸಾಹಿತ್ಯನೇ. ಅಗ್ರಜ ಅವಳನ್ನ ಮದುವೆ ಆಗಲ್ಲ ಅನ್ನಿರೋ ಕಾರಣಕ್ಕೆ ಅವಳೇನಾದ್ರೂ ಮಾಡಿದಿದೆ? ಇಲ್ಲ ಅನ್ನೋಕ್ಕಾಗಲ್ಲ ಪಾವ. ಈ ಸಾಹಿತ್ಯ ಇದಳಲ್ಲ, ಸಾರಿಕನ್ ಕ್ಯಾಟಗರಿನೇ. ನೋಡ್ರೋಡಿ ನದಿ, ನೀನು ಇನ್ನೋಸೆನ್ಸ್ ಪ್ರೂವ್ ಮಾಡೋದಕ್ಕೆ ನಮಗೆ ಮಧ್ಯಾಹ್ನ 12 ಗಂಟೆವರೆಗೂ ಚಾನ್ಸ್ ಇದೆ. ಹೇಗಾದರೂ ಅದನ್ನು ಮೊದಲು ಪ್ರೂವ್ ಮಾಡಿ ಆಮೇಲೆ ಅಗ್ರಜನ ಎಲ್ಲಿಟ್ಟಿದ್ದಾಳೆ ಅಂತ ಅವಳ ಹತ್ರನೇ ಬಾಯ್ ಬಿಡ್ಸೋಣ. ಆಗ ನಮ್ಮ ಮದರ್ ಇಂಡಿಯಾ ಸಪೋರ್ಟ್ ಕೂಡ ನಮಗಿರುತ್ತೆ. ಅದು ನಿಜಾನೇ. ವೇದಾಂತ್ ವಿಷಯದಲ್ಲಿ ಸುಹಾಸಿನಿ ಆಂಟಿ ಹಿಂದೇಟ್ ಹಾಕಲ್ಲ. ಲೇ ಹಳೆ ಮುದ್ಕಿ, ನಿಂಗ್ ಚಿತ್ರಾನ್ನ ಸಾಕಲ್ವೇನೆ? ನಾನು ತಗೊಂಡ್ ಬರ್ತಿದ್ದೀನಿ. ಬೇಡ ಕಣೆ, ನಾನೇ ಬರ್ತೀನಿ. ಲೇ ನನ್ನ ಅಗ್ಲೇ ಬಂದಾಯ್ತು. ಅಯ್ಯೋ ಬಾಬಾ, ಅವಳು ಬಂದ್ಬಿಟ್ಲು. ನೀವೆಲ್ಲ ಬಾಗಿಲಿಂದ ಅವಸ್ಕೊಳ್ಳಿ. ಏನಾಯ್ತು? ಅಲ್ಲಿಂದ
ಕೊಡೆ. ಏಯ್ ಇಲ್ಲಿ ತನಕ ಬಂದಳು ಇನ್ನೊಂದು ಹೆಜ್ಜೆ ಬರಲ್ಲ ಅಂತೀನ. ಪರವಾಗಿಲ್ಲ ಕೊಡೆ, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಲೈಟ್ ಆನ್ ಮಾಡ್ಕೊಂಡೇ ಇರ್ತೀನಿ. ನೀನು ಆಚೆ ಅಂಜು ಜೊತೆ ಮಲ್ಕೋ ಆಯ್ತಾ? ಯಾಕೆ ಹಳೆ ಮುಟ್ಕಿ ಒಂಥರ ಆಡ್ತಿದ್ಯಾ?